ಸಿದ್ದರಾಮಯ್ಯ ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕಾ? ಸಿದ್ದರಾಮಯ್ಯ ಇರಲಿ ಬಿಡಿ. ಇರಬೇಕು. ಯಾಕೆ ಇರಬೇಕು? ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜನಕ್ಕೆ ಯಂಗ್ಸ್ಗಳ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಇರಬೇಕು. ಓಕೆ ಸರ್, ನೀವೇನು ಹೇಳ್ತೀರಿ? ಸರ್ ಇರಬೇಕು ಸರ್, ಸಿದ್ದರಾಮಯ್ಯ ಅವರು ಇರಬೇಕು. 5 ವರ್ಷ ಅವರೇ ಇರಬೇಕಾ? ಯಾಕೆ ಇರಬೇಕು? ಇರಬೇಕು ಸರ್, ಅವರು ನುಡಿದಂತೆ ಸರ್ಕಾರ ಮಾಡಿದಾರಲ್ಲ ಸರ್ ಅವರು, ಅದಕ್ಕೆ ಕಾಂಗ್ರೆಸ್ ಇರಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡೋದು ಬೇಡವಾ? ಇಲ್ಲ ಸರ್, ಬಿಟ್ಕೊಡ್ಬಾರ್ದು. ಯಾಕೆ ಬಿಟ್ಕೊಡ್ಬಾರ್ದು? ಕಾರಣ ಅಂತಂದರೆ ಸರ್, ಮಾಮೂಲಿ ಸಿದ್ದರಾಮಯ್ಯ ಅವರು ನಡ್ಕೊಂಡಿರೋ ರೀತಿ ನಡೆಸಿದ್ದಾರೆ. ಹೌದಾ? ಅವಾಗ್ಲಿಂದನೂ ನಮ್ಮ ಸರ್ಕಾರ ಹೇಗೆ ಸಿದ್ದರಾಮಯ್ಯ ಅವ್ರು ನಡ್ಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ಗೆ ಎಲ್ಲ ನಮ್ಮ ಹಳ್ಳಿ ಜನಗಳು ತುಂಬ ಯೂಸ್ಫುಲ್ ಆಗಿದೆ ಸರ್. ಅದು ಮಾಡ್ತೀವಿ. ಸಿದ್ದರಾಮಯ್ಯ ಅವ್ರು ಇರಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರೇ ಇರಲಿ ಬಿಡಿ. ಸಿದ್ದರಾಮಯ್ಯ ಅವರೇ ಇಲ್ಲ, ಯಾಕೆ ಇರಬೇಕು? ಯಾಕೆ ಅದು ಹೇಳಕ್ಕೆ ನಮ್ಗೆ ಉತ್ತರ ಗೊತ್ತಾಯ್ತಾ ಇಲ್ಲ. ಅಣ್ಣ ಏನಣ್ಣ, ಸಿದ್ದರಾಮಯ್ಯ ಅವರು ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರಬೇಕು. ಯಾಕೆ ಇರಬೇಕು? ಎಲ್ಲ ಥರ ಅನುಕೂಲ ಮಾಡ್ಯಾರ ಜನಕ್ಕೆ, ಇರಬೇಕು. ಈ ಒಪ್ಪಂದ ಆಗಿದೆ ಅಂತ, ಆ ಒಪ್ಪಂದದ ಪ್ರಕಾರ ಆದ್ರೆ ಬಿಟ್ಕೊಡ್ಬೇಕು. ಸರ್ ಒಪ್ಪಂದ ಆಗಿಲ್ಲ ಸರ್, ಒಪ್ಪಂದ ಆಗಿಲ್ಲ ಸರ್. ನಮ್ಗೆ ಇನ್ನೂ 5 ವರ್ಷ ಇರ್ಬೋದು, 10 ವರ್ಷ ಕಡಿಮೆ. ನಾನೀಗ ಸಿದ್ದರಾಮಯ್ಯನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮಯ್ಯವರ ಮನೆಯಿಂದ ತುಸು ದೂರದಲ್ಲೇ ನಾನೀಗ ಒಂದು ಅಂಗಡಿಯ ಮುಂದೆ ಕೂತು ಇಲ್ಲಿನ ಊರಿನ ಯಜಮಾನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಜಮಾನ್ರ ಏನು ಹೆಸರು? ಪುಟ್ಟಮಾದೇಗೌಡ ಅಂತ. ಯಜಮಾನ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮಗೆ ಫಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯವರು 5 ವರ್ಷ CM ಆಗಿರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕು ಅಂದರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ಮದು? ನಮ್ಮದು ಇರಲಿ, ಅವರೇ ಅಂತ ಸರ್. ಸಿದ್ದರಾಮಯ್ಯ ಅವರು ಇರಬೇಕು, ಅವರಿದ್ರೆ ನಮ್ಗೆ ಒಳ್ಳೆಯದು. ಡಿ ಕೆ ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಆ ಥರ ಹೋಗೋಕ್ಕಾಗಲ್ಲ. ಇವರಿದ್ರೆ ನಮ್ಮನ್ನು ಯಾರು ಹೋಗ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ಇದ್ರೆ ನಮ್ಮ ಹೋಗ್ಬೋದು. ಡಿ ಕೆ ತನಕ ನಮ್ಗೆ ಹೋಗೋಕ್ಕಾಗಲ್ಲ, ಗುರುತು ಪರಿಚಯ ಇಲ್ಲ, ಸುಮ್ಮನೆ ಹೋಗಿ ಏನೂ ಮಾಡೋಕ್ಕಿಲ್ಲ. ಇವರು ಅದು ನಮ್ಗೆ ಏನು ಬೇಕಾದ್ರೂ ಕೇಳ್ಬೋದು, ಮಾಡ್ಬೋದು, ಹೋಗ್ಬೋದು. ನಮ್ಗೆ ಇನ್ನೂ 5 ವರ್ಷ ಇವರೇ ಇರಬೇಕು, 10 ವರ್ಷ ಅಲ್ಲಿ ಕಂಟಿನ್ಯೂ ಆಗೋಬೇಕು ಇವ್ರಿಗೆ, ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಅಂತ ಆಸೆ ನಮ್ಗೆ. ಸರ್ ನಮಗೂ ಸಾಹೇಬರು ಒಳ್ಳೆಯ ರಾಜ್ಯದಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಅವರು ಇನ್ನೂ 2 ವರ್ಷ ಪೂರೈಸಿ ಮುಂದೆ ಇನ್ನೂ ಒಂದ್ಸಲಿ ಮುಖ್ಯಮಂತ್ರಿ ಚಂದ ಆಸೆ ಪಡ್ತಾಯಿದ್ದೀವಿ. ಬಟ್ ಈ ಸರಿಯಲ್ಲಿ ಫುಲ್ ಅವರೇ ಇದ್ದು ಇನ್ನೂ ರಾಜ್ಯದ ಜನತೆಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಅನುಕೂಲ ಅಂತ ನಮ್ಮ ಅನಿಸಿಕೆ. ನೀವು ಸಿದ್ದರಾಮಯ್ಯವರ ಕ್ಷೇತ್ರದ ಜನರು, ನಿಮಗೆ ನಿಮ್ಮ ನಾಯಕರೇ CM ಆಗಿರ್ಬೇಕು ಅಂತ ಇರುತ್ತೆ. ಅದೇ ಥರ ಡಿ ಕೆ ಶಿವಕುಮಾರ್ ಕ್ಷೇತ್ರದ ಜನರಿಗೂ ಕೂಡ ಆಸೆ ಇರುತ್ತಲ್ವಾ? ಹೌದು, ಅವ್ರಿಗೂ ಇರ್ತದೆ. ಅವ್ರು ಇರ್ಬೇಕು, ಅವ್ರನ್ನೇ ಆಗ್ಬಿಸ್ಬೇಕು, ಅವ್ರನ್ನೇ ಮಾಡಬೇಕು ಅಂತ ಅವ್ರ ಜನಗಳಿಗೂ ಇರ್ತದೆ. ಅವ್ರಿಗೂ ಆಸೆ. ಈಗ ನಮ್ಗೆ ಆಸೆ ಹಂಗಿಲ್ಲ, ಅವ್ರಿಗೂ ಆಸೆ ಇಲ್ವಾ? ಅವ್ರಿಗೂ ಆಸೆ ಇರ್ತವೆ, ಅವರು ಮಾಡಲೇಬೇಕು. ಹಾಗಾದ್ರೆ ಆದರೆ ಇವರು ಬಿಟ್ಕೊಡೋಕೆ ಇವರೇ ಅವ್ರವರೇ ಬಿಡೋಕ್ಕಾಗಲ್ಲ. ನಾವೇ ಇರಬೇಕು ಅಂತ ಬೇರೆ ಇವ್ರಿಗೆ ಚಾನ್ಸ್ ಐತಲ್ಲ. 2028 ಆಗಲಿ ಬಿಡಿ. 2028 ಎಲೆಕ್ಷನ್ ಬರುತ್ತೆ. 2028 ಅವರು ಮುಖ್ಯಮಂತ್ರಿ ಪುನಃ ಗೆಲ್ಲಲ್ವೋ ಯಾರು ಗೊತ್ತು. ಅದು ಸರ್ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ವಿಶ್ವಾಸ ಇಲ್ವಲ್ಲ ಸರ್? ರಾಜ್ಯದಲ್ಲಿ ಕೆಲಸ ಮಾಡಿದಾರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತೈತಲ್ಲ, ರಾಜ್ಯದ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸು ರಾಜ್ಯದ CM ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ನೆಕ್ಸ್ಟ್ 2028 ಮತ್ತೆ ಕಾಂಗ್ರೆಸ್ಸು ಬಂದೇ ಬರುತ್ತೆ. ಆಗ 2028 ಒಂದು ಚರ್ಚೆಗಳಾಗ್ತಾ ಇದೆ. 2.5 ವರ್ಷ ನೀವಾಗು, 2.5 ವರ್ಷ ನೀವಾಗು ಅಂತೇಳಿ ಈ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದದ ಪ್ರಕಾರ ಆದರೆ ಬಿಟ್ಕೊಡ್ಬೇಕಾ ಬೇಡವಾ? ಸರ್ ಒಪ್ಪಂದ ಆಗೇ ಇಲ್ಲ ಸರ್. ಆಗಿದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಆಗಿದ್ರೆ ನಮ್ಮ ಸಾಹೇಬರು ಬುಟ್ಟೆ ಕೊಡ್ತಿದ್ರು. ಅದು ಒಪ್ಪಂದ ಆಗೇ ಇಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಮ್ಮ ಸಾಹೇಬರು ಬಿಟ್ಬಿಟ್ರು. ಯಾವತ್ತೂ ನಮ್ಮ ಸಾಹೇಬರು ಅಧಿಕಾರಕ್ಕೆ ಆಸೆ ಪಡೋಲ್ಲ, ಬುಟ್ಟೆ ಬಿಡೋರು. ಈಗ ಅಧಿಕಾರ ಅವ್ರು ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ, ಅವ್ರು ಬಿಡ್ತಾ ಇಲ್ಲ. ಈಗ ಅವ್ರು ಇದ್ದೇ ಡಿ ಕೆ ಶಿವಕುಮಾರ್ ಆಪ್ತರು ಬಿಡ್ತಿಲ್ವಲ್ಲ, ಡೆಲ್ಲಿ ಪರೇಡ್ ಮಾಡಿ ಬಂದರು. ಮಾಡಲಿ ಬಿಡಿ, ಅವ್ರು ಹೆಂಗೆ ಬರ್ತಾಗ ಮಾಡ್ತಾರೆ, ಮಾಡಲಿ. ಒಂದು ವೇಳೆ ಹೈಕಮಾಂಡ್ ಹೇಳಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ, ಅವ್ರು 2.5 ವರ್ಷ ಆಗಲಿ ಅಂತಂದರೆ ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಸಾಹೇಬ್ ಬಿಡ್ತಾರೆ. ಬಿಟ್ಟೆ ಕೊಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಆಪ್ತರು ಸುಮ್ಮನೆ ಇರ್ತಾರ? ಸಿದ್ದರಾಮಯ್ಯ ಹೈಕಮಾಂಡ್ ಆದಮೇಲೆ ಆಪ್ತೇನೆ ಮಾಡ್ತಾರೆ. ಯಜಮಾನ್ರೆ ಓಲೆ ನೀವು ಹೇಳಿ, ಓಲೆ ಪರವಾಗಿಲ್ಲ. ಏನಪ್ಪ, ಸಿದ್ದರಾಮಯ್ಯ ಅವ್ರು 5 ವರ್ಷ ಆಗಿರ್ಬೇಕಾ CM ಅಥವಾ ಡಿ ಕೆ ಅವರೇ ಇರಬೇಕು 5 ವರ್ಷ CM ಆಗಿ? ಹಾಂ, ಶಿವಕುಮಾರ್ ಬಿಟ್ಕೊಡ್ಬಾರ್ದು. ಅವರು ಬಿಟ್ಟರೆ ಸರ್ಕಾರ ಹೋಯ್ತಾ? ಹಾಂ, ಯಾಕೆ ಅಂದ್ರೆ ಕದ್ರೋಯ್ತಾ? ಹೌದಾ? ಹಾಂ ಹೌದು. ಸಿದ್ದರಾಮಯ್ಯ ಅವರು ಇಲ್ಲಿದ್ದರೆ 5 ವರ್ಷ ನಮಗೆಲ್ಲ ಸೌಕರ್ಯ ಚೆಂದ ಇತ್ತಾ. ನಾವು ನೀರು ಪಾರು ಮನ ಮಠ ಜಾಗ ಎಲ್ಲನೂ ಕೊಡಿಸ್ತಾರ. ಅವ್ರು ಏನು ಕೊಡ್ಸಿರು? ಡಿ ಕೆ ಶಿವಕುಮಾರ್ ನನಗೂ ಕೊಡಿ, ನಾನು ಮಾಡ್ತೀನಿ ಅಂತಾರೆ. ಯಾರ? ಅವ್ರು ಕೊಟ್ಟರೆ ನಮ್ಗೆ ಮಾಡಲ್ಲ ಅವರು.
ಯಾಕೆ ಮಾಡಲ್ಲ? ಈಗ 5 ವರ್ಷ ಬಿ ಜೆ ಪಿಯವರು ಕೊಟ್ಟಿದ್ರಲ್ಲಿ ಏನು ಮಾಡಿದ್ರು ಹೇಳಿ ಅವರು? ಹಾಂ, 5 ವರ್ಷ ಮಾಡಿದ್ರು ಅವರು, ಏನು ಕೊಟ್ಟಿದ್ದರು? ಏನು ಕೊಟ್ಟಿಲ್ಲ. ಈಗ ಸಾಹೇಬರು ಬರೋ ಹೊತ್ತಿಗೆ ಸಿದ್ದರಾಮಯ್ಯವರು ಎಲ್ಕೋ ಸೈಟ್ ಕೊಡಿಸಿದ್ರು, ಮನ ಕೊಡಿಸಿದ್ರು, ರೋಡ್ಗಳದ ಮಾಡಿಸ್ರು, ನೀರು ಬಿಟ್ರು, ಇನ್ನೇನಪ್ಪ? ಹಾಂ, ಅದಕ್ಕೆ ಅವರೇ ಇರಬೇಕು ಅಂತೀರಾ? ಇರಬೇಕು ಹೇಳಿ. ಎಲ್ಲೋ ಯಜಮಾನ್ರೆ, ಏನೋ ಮಾಡ್ತಾ ಇದ್ದೀರಾ? ತರಕಾರಿ ಬೀಟ್ರೋಟು, ಹಾಂ, ಏನು ಹೇಳ್ತೀರಿ? ಹೇಳಿ. 5 ವರ್ಷ ಸಿದ್ದರಾಮಯ್ಯನವರೇ ಇರ್ಬೇಕು ಸರ್. ಯಾಕಿರಬೇಕು? ಯಾಕೆಂದ್ರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಅದರ ಮುಂದೆ ಮಾಡೋಕ್ಕಾಗಲ್ಲ. ಮತ್ತು MLAಗಳು ಅವ್ರಿಗೆ ಜಾಸ್ತಿ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯನವರಾದ್ರೆ ಎಲ್ಲ MLAಗಳು ಸಪೋರ್ಟ್ ಇದ್ದಾರೆ. ಇವತ್ತೆಲ್ಲ ಅವ್ರಿಗೊಂದು 25% ಇರ್ಬೋದು, 75% ಸಿದ್ದರಾಮಯ್ಯನವ್ರಿಗೆ ಇರೋದು. ಈಗೆಲ್ಲ ಉಲ್ಟಾ ಹೊಡೆದ್ರಪ್ಪ. ಯಾವುದೇ ಕಾರಣಕ್ಕೂ ಯಾರು ಉಲ್ಟಾ ಹೊಡಿಲ್ಲ ಸರ್. ಹೊಡೆದ್ರಪ್ಪ. ಹೊಡಿಯಲ್ಲ ಸರ್. ಹೊಡೆದ್ರು. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಅವರು ಹೈಕಮಾಂಡ್ ಹೇಳುತ್ತಪ್ಪ. ಹೈಕಮಾಂಡ್ ಹೇಳಿದ್ರೆ ಅವ್ರು ಏನು ಅದಕ್ಕೆ ನಿರ್ಧಾರ ಅಂತ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಆಗ್ಲಿ ಬಿಟ್ಕೊಡ್ರಿ ಸಿದ್ದರಾಮಯ್ಯ ಅವ್ರೆ ಅಂತ ಹೇಳ್ತಾರಪ್ಪ. MLAಗಳು ಒಪ್ಪಬೇಕಲ್ಲ ಸರ್. MLAಗಳು ಒಪ್ಕೊಳ್ತಾರ. MLAಗಳು ಒಪ್ಕೊಂಡ್ರೆ ಸಿದ್ದರಾಮಯ್ಯ ಒಪ್ತಾಗಿ ಸರ್. MLAಗಳು ಒಪ್ಪಿಲ್ಲ. ಹಂಗೆಲ್ಲ ಆಗಿ ಸಿದ್ದರಾಮಯ್ಯ ಅವ್ರು ಬಿಟ್ಕೊಟ್ರೆ ಬಿಟ್ಕೊಟ್ರೆ ಸರ್ಕಾರ ಹೋಗುತ್ತೆ ಸರ್. ಹೆಂಗೆ ಹೇಳ್ತೀರಿ? ಹೌದು ಸರ್. ಹೆಂಗ್ ಹೋಗುತ್ತೆ ಸರ್ಕಾರ? ಸಿದ್ದರಾಮಯ್ಯನವರೇ ಬೇಕು ಅಂತ ಹೇಳೋದು. ಯಾರು ಬೀಳಿಸ್ತಾರೆ ಸರ್ಕಾರನ? MLAಗಳು ಬೀಳಿಸ್ತಾರೆ ಸರ್. MLAಗಳು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರಲ್ಲ. 25% ಮಾಡ್ಬೋದು ಸರ್, 75% ಮಾಡಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿ ಕೊಡಬೇಕಾ ಅನ್ನೋದ್ರ ಬಗ್ಗೆ ಜನರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆಗಿಂದ ಗಮನಿಸ್ತಾ ಇದ್ವಿ. ನಾವೀಗ ಮೇಘಲಾಪುರ ಗ್ರಾಮದಲ್ಲಿದ್ದೀವಿ. ಮೇಘಲಾಪುರ ಗ್ರಾಮದ ಜನರು ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕು ಸರ್. ಯಾಕೆ ಸರ್, ನಾನು ಸುಮಾರು ವರ್ಷಗಳಿಂದ ನಾನು ರಾಜಕೀಯ ವಿಶ್ಲೇಷಣೆಯಾಗಿ ನೋಡ್ತಾ ಇದ್ದೀನಿ. ಅವರ ಒಡನಾಡಿನಲ್ಲೂ ಕೂಡ ಇದ್ದೀನಿ. ಅವರು ತುಂಬ ಜನಪರ ಕೆಲಸ ಕಾರ್ಯಗಳನ್ನು ತುಂಬ ಮಾಡಿದ್ದಾರೆ ಸರ್. ಆಮೇಲೆ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರು 5 ವರ್ಷ ಇರಬೇಕು ಅಂತ ನಾನು ಬಯಸ್ತೀನಿ ಸರ್. ಅಜ್ಜಿ, ಏನು ಗೊತ್ತಾ, ಈಗ ಪಾಪ ನಿನ್ನ ಕಷ್ಟ ನಿಂಗೆ, ಆದರೂ ಕೂಡ ನಮ್ಮ ಪ್ರಶ್ನೆ ನಾವು ಮಾಡಬೇಕು. ಸಿದ್ದರಾಮಯ್ಯ 5 ವರ್ಷ ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬಿಟ್ಕೊಡ್ಬೇಕಾ? ಒಪ್ಪ ಸಿದ್ದರಾಮಯ್ಯನೇ ಇರಲಿಕ್ಕಪ್ಪ. ಯಾಕಕ್ಕ? ಇರಲಿ ಅವರು ನಮ್ಮ ಕಡೆಯವರು, ನಮ್ಮ ಏರಿಯಾದವ್ರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ಬಾರ್ದಾ? ಅವ್ರು ನಮಗೆ ಗೊತ್ತಿಲ್ಲ. ಅವ್ರಾದ್ರೆ ಅವ್ರು ನಿಮ್ಗೆ ಗೊತ್ತಾಗ್ತದೆ. ಅವಾಗ ಅವ್ರಾದಾಗ ನಿಮ್ಗೆ ಅವ್ರೇನಂತ ನಿಮ್ಗೆ ಗೊತ್ತಾಗ್ತದೆ. ಹಾಗೇಳಿ ಅದೇನು ಗೊತ್ತಿಲ್ಲ ನಮ್ಗೆ. ಏನು ಇವ್ರು ಗೊತ್ತು ನಮ್ಗೆ. ಏನು ಹೇಳ್ತೇಕ ನೀನು? ಇರ್ಲಿ ಹೇಳಕ್ಕ. ಹಂಗೇನೆ ಅವರು ಏನು ಗೊತ್ತಾ, ಅವರು ಹುಟ್ಟಿದವರು ಬೆಳೆದವರು. ಅವರು ನಮ್ಮ ಮನೆ ಮಗನಾಗೆ ಸಿದ್ದರಾಮಯ್ಯವರು ಅಂದರೆ ಅವರು ಬರಬೇಕು ಅಂತ ಆಸೆ. 5 ವರ್ಷ ಅವರೇ ಇರಬೇಕು. ಅವರೇ ಇರಬೇಕು 5 ವರ್ಷ. ಯಜಮಾನ್ರ, ಏನು ಹೇಳ್ತೀರಿ? ಸಿದ್ದರಾಮಯ್ಯ 5 ವರ್ಷ ಇರಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಸರ್, ಅವರು ತಾವು ಇರಬೇಕು ಅಂತ ನಮ್ಮ ಮನಸ್ಸು ಇದೆ, ರಾಜ್ಯದ ಮನಸ್ಸು ಇದೆ, ಶಾಸಕರುಗಳ ಮನಸ್ಸು ಇದೆ. ಆದರೆ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ನಾವು ಅನ್ಕೋತಾ ಇದ್ದೀವಿ. ಅಣ್ಣ ನಮಸ್ಕಾರ. ಬನ್ನಿ, ನಮಸ್ಕಾರ. ಏನು ಹೆಸರು? ಜಾಗ ಬಿಡೋಣ. ಹಾಂ, ಬಿಸಿ ಬಿಸಿ ಟೀ ಚೆನ್ನಾಗದ? ಹಾಂ, ಚೆನ್ನಾಗದ. ಸಿದ್ದರಾಮಣ್ಣ ಬಗ್ಗೆ ಬಿಸಿ ಬಿಸಿ ಚರ್ಚೆ ಗೊತ್ತಾಯ್ತಾ? ಗೊತ್ತಿಲ್ಲ. ಹಾಂ, ಎಲ್ಲಿ ಚರ್ಚೆ ಆದ್ದು? ಈಗ ಸಿದ್ದರಾಮಣ್ಣ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತಾವ್ರಂತೆ. ಯಾರು ಹೇಳ್ತಿರೋರು? ಡಿ ಕೆ ಶಿವಕುಮಾರ್ ಅವರು ಆಪ್ತರು. ಜನ್ಮಪದಕ್ಕೂ ಆಗಲ್ಲ. ಅದು ಆಗಲ್ಲ. ಯಾಕೆ ಆಗಲ್ಲ? ಬಿಟ್ಕೊಡ್ಬೇಕಲ್ಲ. ಬಿಟ್ಕೊಟ್ರೆ ಏನಾಗ್ತದೆ? ಏನೋ ಏನಾಗ್ತದೆ?